ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೆಟ್ ಪಾಟ್ ಬಗ್ಗೆನೇ ಮಾಹಿತಿನ ತಿಳಿಸ್ಕೊಡ್ತೀನಿ. ನೆಟ್ ಪಾಟಲ್ಲಿ ಎರಡು ರೀತಿಯ ನೆಟ್ ಪಾಟ್ಗಳು ಸಿಗುತ್ತೆ. ಒಂದು ತುಂಬಾ ಹಾರ್ಡಿದ್ರೆ, ಒಂದು ತುಂಬಾ ಸ್ಮೂತ್ ಇರುವಂತಹ ನೆಟ್ ಪೌಚು. ನೆಟ್ ಪೌಚನ್ನು ಹಾಕಿರ್ತಾರೆ, ಯಾವ ಕಾರಣಕ್ಕೆ ಹಾಕಿರ್ತಾರೆ, ತುಂಬ ಜನ ಕಸ್ಟಮರ್ಸು ನರ್ಸರಿಗೆ ಬಂದಾಗ ಈ ನೆಟ್ ಪೌಚ್ ಇರೋದ್ರಿಂದನೇ ಗಿಡ ಚೆನ್ನಾಗಿ ಬರೋದಿಲ್ಲ, ಈ ನೆಟ್ ಪೌಚನ್ನು ರಿಮೂವ್ ಮಾಡಿ ಪ್ಲ್ಯಾಂಟ್ಸನ್ನು ಹಾಕ್ಕೊಂಡೆ ಗಿಡನೇ ಹಾಳಾಗೋಯ್ತು ಅಂತಾರೆ. ನೆಟ್ ಪೌಚನ್ನು ಯಾವ ಕಾರಣಕ್ಕೆ ಹಾಕಿರ್ತಾರೆ ಅಂದರೆ, ಯಾತಕ್ಕೋಸ್ಕರ ಹಾಕ್ತಾರೆ, ಈಗ ಹಾರ್ಡಾಗಿರುವಂತಹ ನೆಟ್ ಪೌಚನ್ನು ಯಾವುದಕ್ಕೆ ಹಾಕಿರ್ತಾರೆ ಅಂದರೆ, ಕಟ್ಟಿಂಗ್ಸನ್ನು ಹಾಕಿ ಗಿಡಗಳನ್ನು ಬೆಳೆಸಿರುವಂಥದಕ್ಕೆಲ್ಲ ಹಾರ್ಡಾಗಿರುವಂಥ ಪ್ಲಾಸ್ಟಿಕ್ಕಿಂದ ಮಾಡಿರುವಂತಹ ನೆಟ್ ಪಾಟನ್ನು ಬಳಸಿರ್ತಾರೆ. ಆದಷ್ಟು ಸೀಡ್ಸಲ್ಲಿ ಬೆಳೆಯುವಂಥ ಗಿಡಗಳನ್ನು ಏನು ಮಾಡ್ತಾರೆ, ಟಿಶ್ಯೂ ರೀತಿ ಇರುವಂತಹ ಪೌಚ್ಗಳಿಗೆ ಹಾಕಿ ಗಿಡಗಳನ್ನು ಬೆಳೆಸಿರ್ತಾರೆ. ಅಷ್ಟೇ ಕ್ವಾಂಟಿಟಿಯಲ್ಲಿ ಕೋಕೋಪೀಟು ಪರ್ಲೈಟ್ನ ಮಿಕ್ಸ್ ಮಾಡಿನೇ ಹಾಕಿರುವಂತಹ ಪ್ಲ್ಯಾಂಟ್ಸ್ಗಳ ಸಿಗುತ್ತೆ ಎಲ್ಲ ನರ್ಸರಿಗಳಿಗೆ. ಆವಾಗ ಇದರಿಂದ ರಿಮೂವ್ ಮಾಡಿ ಪಾಟಿಗೆ ಹಾಕೋದ್ರಿಂದ ಎಲ್ಲಿ ಗಿಡ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೈರೆಕ್ಟಾಗಿ ನೆಟ್ ಪೌಚ್ ಸಮೇತನೇ ಹಾಕಿರ್ತಾರೆ. ಇದನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೇಕು, ರಿಮೂವ್ ಮಾಡ್ಕೊಂಡಿಲ್ಲ ಅಂದರೆ ಗಿಡನೇ ಬರೋದಿಲ್ವಾ ಅನ್ನೋದಾದರೆ ಬರುತ್ತೆ. ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ರಿಮೂವ್ನ ಮಾಡ್ಕೊಳ್ಬಾರ್ದು, ಯಾವ ರೀತಿ ಕಟ್ ಮಾಡಿ ಅದನ್ನು ಲೂಸ್ ಮಾಡ್ಕೊಳ್ಳೋದು ಅಂತ. ಈಗ ನೆಟ್ ಪೌಚು ರಿಮೂವ್ ಮಾಡಲಿ ಬಿಡಲಿ, ಒಂದೊಂದು ಗಿಡಗಳು ತುಂಬಾ ಹೆಲ್ದಿ ಮತ್ತು ಆರೋಗ್ಯವಾಗಿರುವಂಥ ಗಿಡಗಳು ಫೋರ್ಸೆಬಲ್ ಆಗಿ ಆ ನೆಟ್ ಪೌಚಿಂದನೇ ಹೊರಗಡೆ ಬಂದಿನೂ ಕೂಡ ತುಂಬ ಚೆನ್ನಾಗಿಯೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಗಿಡಗಳು ತುಂಬ ವೀಕ್ ಇರುವಂಥ ಗಿಡಗಳು ನೆಟ್ ಪೌಚಿಂದ ಹೊರಗಡೆ ಬರೋಕ್ಕಾಗ್ದಲೇ ಅಲ್ಲೇ ಬೇರ್ಗಳು ಸುತ್ಕೊಂಡು ಗಿಡಗಳೆಲ್ಲ ಹಾಳಾಗುತ್ತೆ. ಪೌಚು ತೆಗ್ದೇ ಹಾಕಿರೋದ್ರಿಂದನೇ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತಲ್ಲ, ತೆಗೆದಲ್ಲೇ ಹಾಕೋದ್ರಿಂದ ಗಿಡಗಳೆಲ್ಲ ಹಾಳಾಗುತ್ತೆ ಅಂತಲೂ ಇಲ್ಲ. ಒಂದೊಂದು ಗಿಡಗಳ ಕೆಪಾಸಿಟಿ ಮೇಲೆ ಹೋಗುತ್ತೆ. ತುಂಬ ಸ್ಟ್ರಾಂಗ್ ಆಗಿರುವಂತಹ ಗಿಡಗಳೆಲ್ಲ ನೆಟ್ ಪೌಚಿಂದನೇ ಹೊರಗಡೆ ಬಂದು ತುಂಬಾ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ ಈ ಗಿಡಗಳನ್ನ ತೊಗೊಂಡ್ಮೇಲೆ ಈ ಸಮಸ್ಯೆ ಬೇಡ. ಯಾವುದಕ್ಕೂ ಹಾಕೋಕ್ಕಿಂತ ಮುಂಚೆನೇ ನಾನು ಯಾವ ಟಿಪ್ಸ್ನ ಫಾಲೋ ಮಾಡಿ ಪ್ಲ್ಯಾಂಟ್ಸನ್ನು ಹಾಕ್ಕೊಳ್ಬೇಕು ಅನ್ನೋದಾದರೆ, ನಾನೀಗ ತೋರಿಸ್ತಿರುವಂತಹದ್ದು ಡೇಲಿಯಾದಲ್ಲೂ ಕೂಡ ಅದು ಸೀಡ್ಸಿಂದ ಬೆಳೆಯುವಂಥ ಗಿಡಕ್ಕೆ ನೋಡಿ, ಈಗ ಪೌಚನ್ನು ಹಾಕಿನೇ ರೆಡಿ ಮಾಡಿರುವಂತಹ ಗಿಡ ಇದು. ನೆಟ್ ಪೌಚನ್ನು ಟಿಶ್ಯೂ ರೀತಿ ಇರುವಂಥ ನೆಟ್ ಪೌಚನ್ನು ಹಾಕಿರ್ತಾರೆ. ಪ್ಲಾಸ್ಟಿಕ್ ನೆಟ್ ಪೌಚಿಗೆ ಹೋಲಿಸಿದ್ರೆ ಈ ಟಿಶ್ಯೂ ರೀತಿ ಇರುವಂತಹ ನೆಟ್ ಪಾಟು ತುಂಬಾ ಬೇಗ ಕರಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿರುವಂಥ ಗಿಡಗಳು ಬೇಗ ಹಾಳಾಗುತ್ತೆ ಅನ್ನೋದೇನಿಲ್ಲ. ನೆಟ್ ಪೌಚನ್ನು ತೆಗೆದಲ್ಲೇ ಹಾಕಿದ್ರೂ ಕೂಡ ಗಿಡಗಳು ಹಾಳಾಗೋದಿಲ್ಲ. ಆದರೆ ಏನಾಗುತ್ತೆ ಅಂದರೆ, ಯಾವುದೇ ರೀತಿಯ ಔಟ್ಡೋರ್ ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು, ಕೋಕೋಪೀಟಲ್ಲಿ ತೊಗೊಂಡ್ರಿ ಅಂದರೆ ಯಾವ ರೀಸನಿಗೋಸ್ಕರ ಅಂದರೆ ಕೋಕೋಪೀಟನ್ನ ಕೊಟ್ಟಿರ್ತಾರೆ ಅಂದರೆ, ಕಂಪ್ಲೀಟಾಗಿ ನೀವು ಕೋಕೋಪೀಟಲ್ಲಿರುವಂಥ ಗಿಡಗಳನ್ನು ಡೈರೆಕ್ಟಾಗಿ ನಿಮ್ಮ ಪಾಟ್ಗಳಿಗೆ ಇಟ್ಟು ಮಣ್ಣನ್ನು ಹಾಕ್ಕೊಳ್ಬೇಡಿ. ಆ ಕೋಕೋಪೀಟನ್ನು ಬಳಸ್ಕೊಂಡೇ ನೀವು ಪಾಟ್ ಮಿಕ್ಸ್ನ ರೆಡಿ ಮಾಡ್ಕೊಂಡು ಪ್ಲ್ಯಾಂಟನ್ನು ಹಾಕ್ಕೊಳ್ಬೇಕಾಗತ್ತೆ ಪಾಟಿಗೆ. ಈಗ ಇಲ್ಲಿರುವಂತಹ ಪಾಟನ್ನು ನೋಡ್ಬೋದು, ಇದು ಪ್ಲಾಸ್ಟಿಕ್ಕಲ್ಲಿ ಇರುವಂತಹ ನೆಟ್ ಪಾಟು ತುಂಬಾ ಗಟ್ಟಿ ಇರುತ್ತೆ. ನಾವು ಇದೆಲ್ಲ ಒಂದೊಂದು ಗಿಡದಲ್ಲಿ ಇರೋದನ್ನು ರಿಮೂವ್ ಮಾಡಿರ್ತೀವಿ ರಿಪೋರ್ಟ್ ಮಾಡಬೇಕಾದ್ರೆ. ಇದು ಟಿಶ್ಯೂ ರೀತಿ ಇರುವಂತಹ ನೆಟ್ ಪೌಚು. ಇದು ತುಂಬ ಬೇಗನೆ ಕರಗುತ್ತೆ. ಮಿನಿಮಮ್ ತುಂಬ ಬೇಗ ಅಂದರೆ 6 ತಿಂಗಳು ಟೈಮ್ ಬೇಕಾಗುತ್ತೆ, ಅಷ್ಟು ಟೈಮ್ನ ತಗೊಳುತ್ತೆ ಇದು ಕರಗೋಕ್ಕೆ. ಅದರಲ್ಲೂ ಟಿಶ್ಯೂ ರೀತಿ ಇರುವಂತಹ ನೆಟ್ ಪೌಚೆ ಇಷ್ಟು ಟೈಮ್ನ ತಗೊಳುತ್ತೆ. ಇನ್ನು ಪ್ಲಾಸ್ಟಿಕ್ಕಿಂದಂತೂ ಕರಗೋದೇ ಇಲ್ಲ ಅಂತ ಹೇಳ್ಬೋದು. ಯಾವ ಟೆಕ್ನಿಕ್ನ ಯೂಸ್ ಮಾಡಿ ನೀವು ರಿಪೋರ್ಟ್ನ ಮಾಡ್ಕೊಳ್ಬೇಕು ಅಂತಲೂ ಕೂಡ ಹೇಳ್ತೀನಿ. ಅದರಲ್ಲೂ ಕೋಕೋಪೀಟಲ್ಲಿ ಈ ಥರ ಟಿಶ್ಯೂ ರೀತಿ ಇರುವಂಥ ನೆಟ್ ಪೌಚ್ ಹಾಕಿದ್ರು ಅಂದರೆ, ನಾನೀಗ ಯಾವ ರೀತಿ ರಿಮೂವ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ರಿಮೂವ್ ಮಾಡ್ಕೊಳ್ಬೇಕು. ನೆಟ್ ಪೌಚನ್ನ ರಿಮೂವ್ ಮಾಡಿ ಅಲ್ಲಿ ಪರ್ಲೈಟ್ ಕೋಕೋಪೀಟನ್ನ ಹಾಕಿದ್ದಾರೆ ನೋಡ್ಬೋದು. ಕಂಪ್ಲೀಟಾಗಿ ನಾನು ಅದನ್ನು ರಿಮೂವ್ ಮಾಡ್ಕೊತೀನಿ. ಈಗ ಆ ಕೋಕೋಪೀಟು ಇರುವಂತಹದ್ದನ್ನು ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಪ್ಲ್ಯಾಂಟ್ಗಳನ್ನು ಹಾಕ್ಕೊಳ್ಬೇಕು. ಎಲ್ಲರಿಗೂ ಕೂಡ ಕೋಕೋಪೀಟನ್ನ ತೊಗೊಳಕ್ಕೆ ಆಗೋದಿಲ್ಲ, ಹಾಗಾಗಿನೇ ಕೋಕೋಪೀಟನ್ನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅವರು. ನೀವೇನು ಮಾಡ್ತೀರಾ, ಅದು ಬರೀ ಪ್ಲೈನ್ ಕೋಕೋಪೀಟಲ್ಲಿ ಇರುವಂಥ ಪ್ಲ್ಯಾಂಟನ್ನು ತೊಗೊಂಡೋಗಿ ಪಾಟ್ ಒಳಗಡೆ ಇಟ್ಟು ಮಣ್ಣನ್ನು ಮುಚ್ಚಬಾರ್ದು. ಈ ಕೋಕೋಪೀಟನ್ನು ಬಳಸಿ ಮಣ್ಣಿನ ಜೊತೆಗೆ ಪಾಟ್ ಮಿಕ್ಸ್ನ ಮಾಡಿನೇ ರಿಪೋರ್ಟಿಂಗ್ನ ಮಾಡ್ಕೊಳ್ಬೇಕು. ನಮಗೆ ಇಲ್ಲಿ ತೊಗೊಂಡು ಹೋಗೋಕ್ಕಾಗಿರ್ಬೋದು, ಕೊರಿಯರ್ ಮಾಡೋಕ್ಕಾಗಿರ್ಬೋದು, ಕ್ಯಾರಿ ಮಾಡೋಕ್ಕೆ ಈಸಿ ಅಂತ ಅಷ್ಟೇ ನಾವು ಕೋಕೋಪೀಟಲ್ಲೇ ಬಿಟ್ಟಿರ್ತೀವಿ, ರಿಪೋರ್ಟಿಂಗ್ನ ಮಾಡಿರೋದಿಲ್ಲ.
ಯಾವ ಟೆಕ್ನಿಕ್ನ ಯೂಸ್ ಮಾಡಿ ಪ್ಲ್ಯಾಂಟ್ಗಳನ್ನು ಹಾಕ್ಕೊಡೋದ್ರಿಂದ ಪ್ಲ್ಯಾಂಟ್ ಹೆಲ್ದಿ ಮತ್ತು ಬುಷಿಯಾಗಿಯೇ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಟಿಶ್ಯೂ ರೀತಿ ಇರುವಂತಹ ನೆಟ್ ಪೌಚನ್ನ ರಿಮೂವ್ ಮಾಡಿ ಹಾಕ್ಕೊಳೋದ್ರಿಂದ ಗಿಡ ಹಾಳಾಗಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಹಾಳಾಗೋದಿಲ್ಲ. ಗಿಡ ಹೆಲ್ದಿಯಾಗಿಯೇ ಬರುತ್ತೆ. ಆ ಪೌಚ್ ಇದ್ರೇ ಗಿಡ ಬೇಗ ಡಲ್ ಆಗೋವಂಥದ್ದು. ಈಗ ನಾನು ಆ ಪೌಚನ್ನ ತೆಗೆದು ಅದೇ ಕೋಕೋಪಿಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತೊಗೊಂಡು ಹೋಗೋರಿಗೂ ಕೂಡ ಈಸಿ ಆಗಲಿ ಅಂತ. ಈಗ ರೀಪೋಟಿಂಗ್ ಮಾಡಿದ್ವಿ ಅಂದರೆ ಪಾಟ್ ಸೈಜನ್ನು ಕೂಡ ದೊಡ್ಡದು ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ ನಾನೀಗ ಅದೇ ಪಾಟಿಗೆ ರೀಪೋರ್ಟ್ನ ಮಾಡ್ತಿರೋವಂತಹದ್ದು ನೆಟ್ ಪೌಚನ್ನ ತೆಗೆದು. ಎಲ್ಲ ಗಿಡದಲ್ಲೂ ಕೂಡ ನೆಟ್ ಪೌಚು ಇದ್ದೇ ಇರುತ್ತಾ, ನೆಟ್ ಪೌಚನ್ನ ತೆಗ್ದಿನೇ ಪ್ಲ್ಯಾಂಟನ್ನು ಮಾಡ್ಕೊಳ್ಬೇಕಾ ಅನ್ನೋದಾದರೆ ಎಲ್ಲ ಗಿಡದಲ್ಲೂ ಇರೋದಿಲ್ಲ. ಒಂದು 100ಅಲ್ಲಿ ಒಂದು 80% ಪ್ಲ್ಯಾಂಟ್ಗಳಲ್ಲಿ ನೆಟ್ ಪೌಚ್ ಇರುತ್ತೆ. ಅದು ಟಿಶ್ಯೂ ರೀತಿ ಇರ್ಬೋದು, ಇಲ್ಲ ಪ್ಲಾಸ್ಟಿಕ್ಕಿಂದಾಗಿರ್ಬೋದು. ನೆಟ್ ಪಾಟು 80% ಪ್ಲ್ಯಾಂಟ್ಗಳಲ್ಲಿ ಪಾಟಲ್ಲಿ ನೆಟ್ ಪೌಚನ್ನ ಹಾಕಿನೇ ಪ್ಲ್ಯಾಂಟನ್ನು ಹಾಕಿರ್ತಾರೆ. 20% ಅಷ್ಟೇ ನೆಟ್ ಪೌಚನ್ನ ಬಳಸಿರೋದಿಲ್ಲ. ಅದರಲ್ಲೂ ಕೆಲವೊಂದು ವೆರೈಟಿ, ಅದರಲ್ಲೂ ಇಂಡೋರು ಔಟ್ಡೋರು ಅಂತ ಹೇಳೋ ರೀತಿ ಇಲ್ಲ. ಒಂದು 10% ನೆಟ್ ಪಾಟನ್ನು ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಹಾಕಿರೋದಿಲ್ಲ, ಒಂದು 10% ಔಟ್ಡೋರ್ ಪ್ಲ್ಯಾಂಟ್ಗಳಲ್ಲೂ ಕೂಡ ನೆಟ್ ಪಾಟನ್ನು ಹಾಕಿರೋದಿಲ್ಲ. ಈ ರೀತಿ ಇರುತ್ತೆ. ನಾನು ನೆಟ್ ಪಾಟನ್ನು ಈಗ ಎಲ್ಲ ಪಾಟಲ್ಲೂ ಕೂಡ ನೆಟ್ ಪಾಟು ಕಾಣ್ತಾ ಇರೋದಿಲ್ಲ. ಒಂದೊಂದು ಆದಷ್ಟು ಒಂದು 50% ಪ್ಲ್ಯಾಂಟ್ಗಳಲ್ಲಿ ನೆಟ್ ಪೌಚು ಕಾಣ್ತಾ ಇರುತ್ತೆ. ಆವಾಗ ರಿಮೂವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಒಂದೊಂದರಲ್ಲಿ ಫುಲ್ಲು ಮಣ್ಣಿನ ಒಳಗಡೆ ಸೇರಿಕೊಳ್ಳುತ್ತೆ, ಇಲ್ಲ ಕೋಕೋಪೀಟ್ ಒಳಗಡೆ ಸೇರ್ಕೊಳ್ಳೋದ್ರಿಂದ ನೆಟ್ ಪಾಟ್ ಇರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅದರಲ್ಲಿ ಟಿಶ್ಯೂ ರೀತಿ ಇರುವಂಥ ನೆಟ್ ಪೌಚ್ಗಳನ್ನು ಯಾಕೆ ತೆಗೆದು ಹಾಕಬೇಕು ಅಂತ ಹೇಳ್ತೀನಿ ಅಂದರೆ, ಅದರಲ್ಲಿ ಮಾಯ್ಶ್ಚರ್ನ ಜಾಸ್ತಿ ಹಿಡಿದಿಟ್ಕೊಳ್ಳೋದ್ರಿಂದ ನೀವು ಮಣ್ಣಲ್ಲಿ ಈ ಪ್ಲ್ಯಾಂಟನ್ನ ಹಾಕಿದ ತಕ್ಷಣ ಏನಾಗುತ್ತೆ, ಆ ಮಧ್ಯದಲ್ಲಿ ಆ ಬುಡದಲ್ಲಿ ಕೋಕೋಪೀಟು ಪರ್ಲೈಟ್ ಇರೋದ್ರಿಂದ ನೀರನ್ನು ಜಾಸ್ತಿ ಹಿಡಿದಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಏನಾಗುತ್ತೆ ಬೇಗ ಕಂಪ್ಲೀಟಾಗಿ ಕೊಳ್ತೋಗುತ್ತೆ ಗಿಡ. ಯಾಕೆಂದರೆ ಸುತ್ತ ನೀವು ಮಣ್ಣು ಹಾಕಿರ್ತೀರ, ಮಧ್ಯದಲ್ಲಿ ಕೋಕೋಪೀಟು ಪರ್ಲೈಟ್ ಇರುವಂತಹ ಬುಡನ ಇಟ್ಟಿರ್ತೀರ. ಈ ಮಣ್ಣಲ್ಲಿರುವಂಥ ಮಾಯ್ಶ್ಚರ್ ಎಲ್ಲ ಆ ಕೋಕೋಪೀಟ್ ಎಳ್ಕೊಂಡು ಗಿಡ ಕೊಟ್ಬಿಡುತ್ತೆ. ಗಿಡ ಕಂಪ್ಲೀಟಾಗಿ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇನೇ ಕೋಕೋಪೀಟು ಮಣ್ಣು ಪರ್ಲೈಟ್ ಎಲ್ಲ ಮಿಕ್ಸ್ ಮಾಡಿ ನೀವು ಪ್ಲ್ಯಾಂಟನ್ನು ಹಾಕ್ಕೊಂಡ್ರಿ ಅಂದರೆ ಸಮ ಪ್ರಮಾಣದಲ್ಲಿ ನಿಮಗೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ತಗೊಳ್ತಾ ಇರುತ್ತೆ ಗಿಡ. ಈಗ ನೋಡ್ಬೋದು ನೆಟ್ ಪೌಚನ್ನ ನಾನು ಯಾವ ರೀತಿ ರಿಮೂವ್ ಮಾಡಿಕೊಂಡೆ ಅಂತ. ನಿಮಗೆ ಯಾವುದೇ ಪಾಟಲ್ಲೂ ಕೂಡ ಈ ರೀತಿ ನೆಟ್ ಪೌಚು ಮೇಲ್ಗಡೆ ಕಾಣ್ತಾ ಇತ್ತು ಅಂದರೆ ಕಂಪ್ಲೀಟಾಗಿ ತೆಗಿಯೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ತೆಗೆದಾಗ ಏನಾಗುತ್ತೆ, ಪ್ಲ್ಯಾಂಟ್ ಹಾಳಾಗುತ್ತೆ. ನೀವು ಕಟ್ಟರಲ್ಲಿ ಅಲ್ಲಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಾಣ್ತಾ ಇತ್ತು ಅಂದರೆ ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಾಣ್ತಾ ಇಲ್ಲ ಅಂದರೆ ಎಲ್ಲಿ ಅದು ಬರೀ ಅದರದ್ದು ನೆಕ್ ಮಾತ್ರ ಕಾಣ್ತಾ ಇತ್ತು ಅಂದರೆ ಪೌಚಿಂದು, ಆ ನೆಕ್ಕನ್ನು ಮಾತ್ರ ಕಟ್ ಮಾಡ್ಕೊಳ್ಬೇಕು. ಈಗ ನೋಡ್ಬೋದು ಇದು ದಾಸವಾಳ ಗಿಡನ ನಾನೀಗ ಪೌಚು ಕಾಣ್ತಾ ಇರೋವಂಥ ಪೌಚನ್ನ ಕಂಪ್ಲೀಟಾಗಿ ಈ ಪಾಟಿಂದ ಪ್ಲ್ಯಾಂಟನ್ನು ತೆಗೆದು ಆ ನೆಟ್ ಪೌಚನ್ನ ರಿಮೂವ್ ಮಾಡ್ಬೇಕಾದ್ರೆ ಏನಾಗುತ್ತೆ, ರೂಟ್ಗಳು ಕಟ್ಟಾಗುತ್ತೆ, ಗಿಡಕ್ಕೆ ಡ್ಯಾಮೇಜ್ ಕೂಡ ಆಗುತ್ತೆ. ಪ್ಲ್ಯಾಂಟು ಹೆಲ್ದಿಯಾಗಿ ಬಾ ಅಂದರೆ ಎಲ್ಲಿ ಬರುತ್ತೆ ಹೇಳಿ. ಹಾಗಾಗಿನೇ ನೋಡಿ ನಾನು ಅಲ್ಲಲ್ಲಿ ಮಧ್ಯ ಆ ಪೌಚನ್ನ ಕಟ್ ಮಾಡ್ತಾಯಿದ್ದೀನಿ. ನೆಕ್ಕನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇರೋದು. ಎಲ್ಲದನ್ನು ಕಿತ್ತಿ ತೆಗಿಬಾರ್ದು, ಗಿಡನೂ ಕೂಡ ಡ್ಯಾಮೇಜ್ ಆಗೋಲ್ಲ ಈ ರೀತಿ ಮಾಡೋದ್ರಿಂದ. ನೆಕ್ಕಲ್ಲಿರುವಂತಹ ಫುಲ್ಲು ಆ ಸರ್ಕಲನ್ನು ಮಾತ್ರ ಅಲ್ಲಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇರೋದು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಬುಡ ದಪ್ಪ ಆದಂಗೂ ಪೌಚಿನ ನೆಕ್ಕು ಕೂಡ ಅಗಲ ಆಗುತ್ತೆ. ಆವಾಗ ಕಂಪ್ಲೀಟಾಗಿ ಗಿಡನೂ ಕೂಡ ಗ್ರೋತ್ ಆಗೋ ಟೈಮಲ್ಲಿ ಆರಾಮಾಗಿಯೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕಂಪ್ಲೀಟಾಗಿ ತೆಗಿಯೋಕ್ಕೆ ಹೋಗ್ಬಿಡಿ. ಅದೇ ಟಿಶ್ಯೂ ರೀತಿ ಇರುವಂಥ ನೆಟ್ ಪೌಚಲ್ಲಿರುವಂಥ ಗಿಡನ ತೊಗೊಂಡ್ರೆ ಕಂಪ್ಲೀಟಾಗಿ ರಿಮೂವ್ ಮಾಡಿನೇ ಗಿಡನ ಹಾಕ್ಕೊಳ್ಬೋದು. ಈಗ ಕಂಪ್ಲೀಟಾಗಿ ಈ ಮಣ್ಣಲ್ಲಿ ಸೆಟ್ಟಾಗಿರುವಂಥ ಗಿಡನ ನೀವು ಕಂಪ್ಲೀಟಾಗಿ ತೆಗಿಯೋಕ್ಕೆ ಹೋದ್ರೆ ಏನಾಗುತ್ತೆ, ಗಿಡ ಹಾಳಾಗ್ಬಿಡುತ್ತೆ. ಹಾಗಾಗಿನೇ ನೆಕ್ಕನ್ನು ಮಾತ್ರ ಕಟ್ ಮಾಡಬೇಕು. ನೆಕ್ಕಿನ ಮೇಲ್ಗಡೆ ಆ ಸರ್ಕಲಲ್ಲಿ ಅಲ್ಲಲ್ಲಿ ನೀವು ಬ್ಲೇಡ್ ಆಗಿರ್ಬೋದು, ಕಟ್ಟರನ್ನ ಯೂಸ್ ಮಾಡಿನೇ ನೀವು ಕಟ್ ಮಾಡ್ಕೊಡೋದು ಒಳ್ಳೆಯದು. ಅದನ್ನು ಈ ಟಿಶ್ಯೂ ರೀತಿ ಇರುವಂತಹ ನೆಟ್ ಪೌಚನ್ನ ತೊಗೊಂಡಿರ್ತೀರಲ್ಲ, ಅದನ್ನು ಮಾತ್ರ ಕಂಪ್ಲೀಟಾಗಿಯೇ ರಿಮೂವ್ ಮಾಡಿನೇ ಪಾಟಿಗೆ ಹಾಕ್ಕೊಳ್ಳಿ. ಇದರಿಂದ ಗಿಡ ಹೆಲ್ದಿ ಮತ್ತು ಬುಷಿಯಾಗಿ ಬರುತ್ತೆ. ನಾನು ಆದಷ್ಟು ಹೇಳ್ತಾನೆ ಇರ್ತೀನಿ, ನೆಕ್ಕನ್ನು ಮಾತ್ರ ಕಟ್ ಮಾಡಿ ಈ ಟಿಶ್ಯೂ ರೀತಿ ಇರುವಂಥ ಪೌಚನ್ನ ರಿಮೂವ್ ಮಾಡಿ ಹಾಕಿ ಅಂತ. ಇಲ್ಲ, ಗಿಡ ಹಾಳಾಗ್ಬಿಡುತ್ತೆ, ಗಿಡ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ, ಅದನ್ನು ಡೈರೆಕ್ಟಾಗಿಯೇ ಹಾಕ್ತೀರಾ, ಗಿಡ ಹಾಳಾಗ್ಬಿಡುತ್ತೆ. ಪೌಚಲ್ಲಿರುವಂಥ ಗಿಡ ಫುಲ್ ಕಂಪ್ಲೀಟ್ ಪೌಚ್ ರಿಮೂವ್ ಮಾಡಿ ಗಿಡ ಹಾಕಿದಾಗ 1-2 ದಿನ ಡಲ್ ಅನಿಸುತ್ತೆ, ಮತ್ತೆ ರಿಕವರಿ ಬೇಗ ಆಗಿಬಿಡುತ್ತೆ. ಯಾಕೆ ಅಂದರೆ ಕೋಕೋಪೀಟು ಈ ಪಾಟ್ ಮಿಕ್ಸ್ನ ಚೆನ್ನಾಗಿ ತೊಗೊಂಡಿರ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಈಗ ಪ್ಲಾಸ್ಟಿಕ್ ಇರುವಂತಹ ನೆಟ್ ಪಾಟ್ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ನೀವು ಬರೀ ಕಟ್ ಮಾಡ್ಕೊಳ್ಳೋದ್ರಿಂದ ನೆಕ್ಕನ್ನು ಮಾತ್ರ ಗಿಡ ಒಂದು ಚೂರು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಹಾಕಿ ದಿನದಿಂದನೇ ನಿಮಗೆ ಗಿಡ ಹೆಲ್ದಿಯಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡನೂ ಕೂಡ ನೀವು ಪಾಟಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಹಾಕ್ಕೊಳ್ಬೇಕಾದ್ರೆ ನೆಟ್ ಎಲ್ಲಿ ಕಾಣ್ತಾ ಇದೆ, ಎಲ್ಲಿ ಕಟ್ ಮಾಡಿದ್ದೀರಾ ಆ ಕಟ್ ಮಾಡಿರೋದನ್ನು ಮಣ್ಣಿನ ಒಳಗನೆ ಸೇರಿಸ್ಬೇಕು. ಬರೀ ನಿಮಗೆ ಬುಡ ಮಾತ್ರ, ನಿಮಗೆ ಕಾಂಡ ಮಾತ್ರ ಚೆನ್ನಾಗಿ ಕಾಣೋ ರೀತಿ ರೀಪಾಟಿಂಗ್ನ ಮಾಡಿಕೊಳ್ಬೇಕು. ಇದಿಷ್ಟು ನೆಟ್ ಪಾಟ್ ಬಗ್ಗೆ ಇವತ್ತಿನ ಮಾಹಿತಿ. ಇವತ್ತಿನ ವಿಡಿಯೋದಲ್ಲಿ ಟಿಶ್ಯೂ ರೀತಿ ನೆಟ್ ಪಾಟ್ ಇರ್ಬೋದು, ಹಾಡಾಗಿರುವಂಥ ಪ್ಲಾಸ್ಟಿಕ್ ನೆಟ್ ಪೌಚನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ಇನ್ನೂ ಡೌಟ್ ಇತ್ತು ಅಂದರೆ ನೀವು ಮೆಸೇಜ್ ಮುಖಾಂತರ ನನಗೆ ತಿಳಿಸ್ಬೋದು. ಇನ್ಯಾವುದಾದ್ರು ಡೌಟ್ ಇದ್ದರೆ ನಾನು ಅದಕ್ಕೆಲ್ಲ ಆನ್ಸರ್ನ ಮಾಡ್ತೀನಿ. ಈ ರೀತಿ ನೀವು ಮಾಡೋದ್ರಿಂದ ಗಿಡ ಹೆಲ್ದಿ ಮತ್ತು ಬುಷಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಏನಂದರೆ ನೀವು ಪೇ ಮಾಡಿ ಗಿಡಗಳನ್ನು ಬೈ ಮಾಡಿರ್ತೀರ, ಆ ಗಿಡಗಳನ್ನು ಕೂಡ ಎಲ್ಲ ಗಿಡಗಳನ್ನು ಕೂಡ ಉಳಿಸ್ಕೊಳ್ಬೋದು. ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.